ಹೇಗೆ ಹಕ್ಕಿಗಳು ರೆಕ್ಕೆ ಮೇಲೆ ಭರವಸೆ ಇಟ್ಟಿದೆಯೋ ಹಾಗೆ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಭರವಸೆ ಇಡಬೇಕು. ಮಂಡ್ಯ ತಾಲೂಕಿನ ಕಿನಾರ ಗ್ರಾಮದ ಈ ಮಾದರಿ ಕೃಷಿಕನ ಹೆಸರು ಕೆ.ಸಿ. ಕೃಷ್ಣ. ಬಾಲ್ಯದಿಂದಲೇ ಕೃಷಿ ಪ್ರಧಾನ ಕುಟುಂಬದಲ್ಲಿ ಬೆಳೆದ ಕೃಷ್ಣ ಅವರಿಗೆ ಕೃಷಿಯ ಬಗೆಗೆ ಎಲ್ಲಿಲ್ಲದ ಒಲವು. ಕಿನಾರೆ ಗ್ರಾಮಕ್ಕೆ ಮಾದರಿ ತರಕಾರಿ ಬೆಳೆಯುವ ಈ ರೈತ ವ್ಯವಸಾಯವನ್ನು ನಂಬಿ ಮುಂದುವರಿದಂತೆಲ್ಲ ಕೃಷಿಯು ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ನಾವು ಅಪ್ಪರ ಕಾಲದಿಂದ ನಾವು ವ್ಯವಸಾಯದಲ್ಲೇ ಬಂದವರು. ವ್ಯವಸಾಯದಿಂದ ತರಕಾರಿ ಬೆಳೆದ್ರಲ್ಲಿ ಮೊದಲನೇವರೇ ನಾವು ಇಡೀ ಕಿಲಾರ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಒಂದು 6,000 ಜನಸಂಖ್ಯೆ ಐತೆ. 6,000 ರಿಂದ 7,000 ಒಂದೇ ಪಂಚಾಯಿತಿ. ಅದರಿಂದ ದೊಡ್ಡ ಗ್ರಾಮ ಇದು. ಮೊದಲೇ ನಮ್ಮ ಅಪ್ಪರೇ ಬದನೆಕಾಯಿ ಬೆಳೆಯೋದ್ರಲ್ಲಿ ನಂಬರ್ 1. ಆಮೇಲೆ ಅದನ್ನೇ ನಾವು ರೂಢಿ ಮಾಡ್ಕೊಂಡು ಬಂದ್ವಿ. ಮಾಮೂಲಿ ವ್ಯವಸಾಯ ಕಬ್ಬು, ಭತ್ತ, ರಾಗಿ. ನಮ್ಮ ಮಂಡ್ಯ ಜನ ಬರೀ ಕಬ್ಬು, ಭತ್ತ, ರಾಗಿಲೇ ಬಂದದ್ದು. ಸೈಡ್ ಬಿಸ್ನೆಸ್ ಆಗಿ ತರಕಾರಿ ಬೆಳ್ಕೊತಿದ್ವಿ ಮನೆ ವ್ಯವಹಾರಕ್ಕೆ ಸಣ್ಣ ಪುಟ್ಟದಾಗಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಕ್ರಿಯ ಸದಸ್ಯರಾಗಿರುವ ಕೃಷ್ಣ ಅವರು ತಮ್ಮ ಜಮೀನಿನಲ್ಲಿ ಭತ್ತ, ರಾಗಿ, ಕಬ್ಬನ್ನು ಬೆಳೆಯುವುದರ ಜೊತೆಗೆ ಸೊಪ್ಪು, ತರಕಾರಿ, ಹಣ್ಣನ್ನು ಯಥೇಚ್ಛವಾಗಿ ಬೆಳೆಯುತ್ತಾರೆ. ತಮ್ಮ ಕೃಷಿ ಚಟುವಟಿಕೆಗೆ ಇತರ ಕಾರ್ಮಿಕರ ಮೇಲೆ ಅವಲಂಬಿತರಾಗದೆ ತಾವೇ ಸ್ವತಃ ಭೂಮಿಗಿಳಿದು ದುಡಿಯುವುದರಿಂದ ಹೆಚ್ಚಿನ ಲಾಭ ಗಳಿಸುವುದರ ಜೊತೆಗೆ ಕೃಷಿಯಲ್ಲಿ ಸುಸ್ಥಿರತೆಯನ್ನ ಕಾಯ್ದುಕೊಳ್ಳಬಹುದು ಎನ್ನುವುದು ಕೃಷ್ಣ ಅವರ ಅಭಿಪ್ರಾಯ. ನಾವೇ ಕೆಲಸಗಳು ಮಾಡ್ಕೊತೀವಿ, ಆಳುಗಳು ಕರ್ಕೋದಿಲ್ಲ. ಅದರಿಂದ ನಮಗೆ ಸ್ವಲ್ಪ ಆದಾಯ ಕಾಣಿಸ್ತದೆ. ಎಲ್ಲನೂ ನಾವು ಹೊರಗಡೆ ಆಳುಗಳ ಕರ್ಕೊಂಡು ವ್ಯವಸಾಯ ಮಾಡಿಸ್ತೀನಿ ಅಂತಂದಾಗ ಅದು ಆದಾಯ ಸಿಗಲ್ಲ. ನಾನು ಹೇಳ್ತೀನಿ ಅಂತಂದ್ಬಿಟ್ಟು ನನ್ನಂಗೂ ಯಾರೂ ಮಾಡ್ಕೊವಂಥವ್ರು ಇರೋದಿಲ್ಲ. ಎಲ್ಲ 30% ಇವು ಸಿಗ್ಬೋದು ಅಷ್ಟೇ. ನಾವೇ ಕೃಷಿ ಮಾಡ್ಕೊವಂಥವ್ರು 30% ಸಿಗ್ಬೋದು. ಇನ್ನು 70% ಜನ ಆಳುಗಳ ಮೇಲೆ ಅವಲಂಬಿತ ಆಗವ್ರೆ. ವ್ಯವಸಾಯದಲ್ಲಿ ಕೃಷಿಕರು ಸಾವಯವ ಪದ್ಧತಿ ಅನುಸರಿಸಿದರೆ ಪಡೆಯಬಹುದಾದ ಲಾಭದ ಬಗ್ಗೆ ಸಾಕಷ್ಟು ವಸ್ತುನಿಷ್ಠವಾಗಿ ಮಾತನಾಡುವ ಕೃಷ್ಣ ಅವರು ಸೊಪ್ಪಿನ ಕೃಷಿಯಲ್ಲಿ ಎತ್ತಿದ ಕೈ. ತಮ್ಮ ಜಮೀನಿನಲ್ಲಿ ಪಾಲಕ್, ಸಬ್ಸಿಗೆ, ಮೆಂತೆ, ಮೂಲಂಗಿ, ಕೊತ್ತಂಬರಿ ಸೊಪ್ಪುಗಳನ್ನು ಹುಲುಸಾಗಿ ಬೆಳೆದಿದ್ದಾರೆ. ಇಷ್ಟು ಒಂದು 2 ಎಕರೆಲಿ ಅದಕ್ಕಾಗಿ ಕಬ್ಬು ಇಟ್ಕೊಂಡಿದ್ದೀವಿ. ಕಬ್ಬು, ಭತ್ತ ಒಂದು 2 ಎಕರೆ, ಅದು ಬೇರೆ. ಈ ಸೊಪ್ಪು ತರಕಾರಿಗಳಿಗೆ ಅದೇನು 2 ತಿಂಗಳು ಬೆಳೆ. 1 ತಿಂಗಳು 2 ತಿಂಗಳು ಎಲ್ಲ ಕಟಾವಾಗೋಯ್ತದೆ. 1-1.5 ತಿಂಗಳಿಗೆಲ್ಲ ಬರ್ತದೆ. ಒಟ್ಟಲ್ಲಿ 2 ತಿಂಗಳು ಒಂದು ಬೆಳೆ. ತಿರ್ಗಾ 1 ತಿಂಗಳು ಅದೆಲ್ಲ ರೆಡಿ ಮಾಡಿ ಗೊಬ್ಬರ ಹಾಕಿ ಎಲ್ಲ ಉತ್ತು ಭೂಮಿನ ಧೂಳು ಮಾಡಿ ಬಿಟ್ಕೋಬೇಕು. ಬಿಟ್ಕೊಂಡು ತಿರ್ಗಾ ಅದನ್ನ ತಿರ್ಗಾ ಬೀಜ ತಂದು ಹಾಕೊಂಡ್ರೆ ಮಾಮೂಲಿ 1.5 ತಿಂಗಳು ಬರ್ತದೆ. ವರ್ಷಕ್ಕೆ ಒಂದು 5 ಬೆಳೆ ಗ್ಯಾರಂಟಿ. ಕೃಷಿ ಬದುಕಿನಲ್ಲಿ ತನ್ನ ಸ್ವಂತ ಅನುಭವದ ಮೂಲಕ ಭದ್ರವಾಗಿ ನೆಲೆ ನಿಂತು ಮಾದರಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಕೆ.ಸಿ. ಕೃಷ್ಣ ಅವರ ಸಾವಯವ ಕೃಷಿ ಆರ್ಥಿಕ ಲಾಭದೊಡನೆ ಸಮಾಜಕ್ಕೆ ಮಾದರಿಯಾಗಿದ್ದು ಕೃಷಿಯಲ್ಲಿ ಬದುಕು ಕಟ್ಟಿಕೊಳ್ಳುವವರಿಗೆ ದಾರಿದೀಪವಾಗಿದೆ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಬೆಂಗಳೂರು ಪೂರ್ವ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ನೂತನ ಬೆಂಗಳೂರು ಪೂರ್ವ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನವನ್ನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತುಮಕೂರಿನಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತುಮಕೂರಿನ ಕೊರಟಗೆರೆಯ ಸಿದ್ದರಬೆಟ್ಟ ವಲಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಯಶವಂತಪುರ ಯೋಜನಾ ಕಚೇರಿ ಉದ್ಘಾಟನೆ ಕಂಡಿತು. ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಯಶವಂತಪುರ ಯೋಜನಾ ಕಚೇರಿಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.